ನಾಳೆ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ನಕ್ಸಲರ ಶರಣಾಗತಿ ಆಗ್ತಾ ಇದೆ. ನಾಳೆ ಶರಣಾಗತಿ ಆಗ್ತಾ ಇರುವ 4 ರಾಜ್ಯದ ನಕ್ಸಲರು ಮುಂಡಗಾರು ಲತಾ ವಿರುದ್ಧ 85 ಪ್ರಕರಣಗಳು ದಾಖಲಾಗಿದ್ದಾವೆ. ಇದೇ ಕಾರಣದಿಂದ ಇದು ಅತಿ ದೊಡ್ಡ ನಕ್ಸಲರ ಶರಣಾಗತಿ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗೆ ಸುಂದರಿ ಮೇಲೆ 71 ಪ್ರಕರಣ, ಜಯಣ್ಣ ಮೇಲೆ 50 ಕೇಸ್ಗಳು ದಾಖಲಾಗಿದ್ದಾವೆ. ವನಜಾಕ್ಷಿ ವಿರುದ್ಧ ಒಟ್ಟು 29 ಪ್ರಕರಣಗಳು ದಾಖಲಾಗಿದ್ದಾವೆ. ತಮಿಳುನಾಡಿನ ಕೆ ವಸಂತ ವಿರುದ್ಧ 8 ಪ್ರಕರಣ ದಾಖಲಾಗಿದೆ. ಕೇರಳ ಮೂಲದ ಜೀಶಾ ವಿರುದ್ಧ 17 ಪ್ರಕರಣ ದಾಖಲಾಗಿದೆ. 6 ಜನರ ಮೇಲೆ ಎನ್ಐಎನಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. 6 ನಕ್ಸಲರನ್ನ ವಿಚಾರಣೆ ನಡೆಸಲಿರುವ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಲಿದ್ದಾರೆ. ನಾಳೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆ ಆಗಿದೆ. ಅವರ ಮನವೊಲಿಸುವಂತ ಕೆಲಸ ಕೂಡ ಆಗಿದೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ನಕ್ಸಲರ ಜೊತೆ ಮಾತನಾಡ್ತಾ ಇದ್ದಂತ ಒಂದು ದೃಶ್ಯ. ನಾಳೆ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ನಕ್ಸಲರ ಶರಣಾಗತಿ ಆಗ್ತಾ ಇದೆ. ಅದೇ ನಾವು ಕರ್ನಾಟಕದವರು ಮತ್ತು ಕೇರಳ, ತಮಿಳುನಾಡು 6 ಜನ ಕಾಂಬಿನೇಷನ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ರೌಂಡು ಮುಗಿಸಿದ್ವಿ. ಅದೇ ರೀತಿಲಿ ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಷನ್ನ ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ. ಇವಾಗ 2ನೇ ರೌಂಡು ನಮಗೆ ಡಿಸ್ಕಷನ್ನು ನಡೀತಾ ಇದೆ. ಇದರಲ್ಲಿ ನಮಗೆ 2 ಸಮಿತಿಯವರು ನಮ್ಗೆ ಬಂದು ಅಲ್ಲಿ ಏನು ನಡೆದಿರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ ಒಂದು ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಒಂದು ಖುಷಿನ ತಂದಿದೆ. ಅದನ್ನು ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಮ್ರೇಡ್ಸ್ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ. ಮತ್ತು ನಾವು ಅದನ್ನು ಮುಂದೆ ನಾವು ಜನರ ಮುಂದೆ ಕೂಡ ನಾವು ಅದನ್ನು ಮುಂದೆ ತಗೊಂಡು ಹೋಗೋಕ್ಕೆ ಬಯಸ್ತೀವಿ. ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ. வணக்கம், என் பேர் வசந்த். நான் தமிழ்நாட்டிலேருந்து வந்திருக்கேன். நான் பல வருஷங்களாக தமிழ்நாடு, கேரளா, கர்நாடகா வனப்பகுதியில் ஆயுத போராட்டத்திலிருந்து மக்களுக்காக போராடிட்டு வந்திருந்தேன். இன்றைக்கி கேரளா இல்லை, கர்நாடகாவிலேருந்து நான் இந்த விஷயத்தை நான் வந்து ஜனங்களுக்காக பேசுகிறேன். இதில் முதல் விஷயம், நாங்கள் இத்தனை நாள் போராடி இருந்த ஆயுத போராட்டத்தை கைவிட்டுட்டு ஜனநாயக வழியிலான പോരാട്ടத்துக்கு நாங்கள் இன்னைக்கு ഇറങ്ങി വന്നിരിக்கிறோം. இந்த തരുണത്തിൽ കുറേ വർഷങ്ങളായി മാവോയിസ്റ്റ് പാർട്ടി എന്ന സംഘടന വർക്ക് ചെയ്യാണ്. ജനങ്ങൾക്ക് വേണ്ടി ഞാനൊരു പോരാട്ടം തുടർന്നുകൊണ്ടിരുന്നു. ഇപ്പോൾ അത് വേണ്ടെന്ന് വെച്ച് തിരിച്ചു വരാൻ ഞാൻ ആഗ്രഹിക്കുന്നുണ്ട്. അതുകൊണ്ട് തന്നെ ഞാനിപ്പോൾ ഇവിടെ ഉള്ളതെന്ന് വെച്ചാൽ ഞാൻ ಕರ್ನಾಟಕದಲ್ಲಿലാണ് ಉള്ളത്. ಕರ್ನಾಟಕದಲ್ಲಿ ഇവിടെ ಕರ್ನಾಟಕ ಜನತೆಗೆ ನಾನು ಮುಖ್ಯವಾಗಿ ಹೇಳ ಬಯಸ್ತಿರೋದು, ನಾನು ಮಾರಪ್ಪ ಅರೋಲಿ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಅರೋಲಿ ಗ್ರಾಮ. ಆದರೆ ನಾನು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ಎಲ್ಲ ನಾಗರಿಕ ಹಕ್ಕು ವೇದಿಕೆ ಮತ್ತು ಆಮೇಲೆ ಪುನರ್ವಸತಿ ಒಕ್ಕೂಟ ಕೂಡ ತುಂಬ ಶ್ರಮ ವಹಿಸಿ ಎಲ್ಲ ರೀತಿಯ ಕ್ರಮಗಳನ್ನು ಭಾಳ ತೀವ್ರಗತಿಯಲ್ಲೇ ಜರುಗಿಸಿ ಅದನ್ನು ಒಂದು ಹಂತಕ್ಕೆ ತಂದು ಇವತ್ತು ಪುನರ್ವಸತಿ ಪ್ಯಾಕೇಜನ್ನು ಮತ್ತು ನಾವು ಇಟ್ಟಿರೋ ಡಿಮ್ಯಾಂಡ್ಗಳನ್ನು ಕೂಡ ಈಡೇರಿಸೋ ನಿಟ್ಟಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂಧಾನ ಚರ್ಚೆಗಳನ್ನು ನಡೆಸಿ ಅದಕ್ಕೆ ಒಂದು ಭಾಳ ಸಕಾರವಾಗಿ ಸ್ಪಂದಿಸಿರೋದರಿಂದ ಇವತ್ತು ಆ ಒಂದು ನನ್ನ ಒಂದು